सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेत्तं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः श्रीगुरुभ्यो नमः ಶ್ರೀಮದ್ಭಾಗವತ ಪ್ರಥಮ ಸ್ಕಂದ ಏಕಾದಶ ಅಧ್ಯಾಯದಲ್ಲಿ 21ನೇ ಶ್ಲೋಕ. ಧನ್ವೀನಾಂ ಅಗ್ರಣೀರೇಷಃ ತುಲ್ಯಶ್ಚಾರ್ಜುನಯೋರ್ದ್ವಯೋಃ ಹುತಾಶೈವ ದುರ್ದರ್ಶಃ ಸಮುದ್ರ ಇವ ದುಸ್ತರಃ. ಹಾಗೆ ಅಂತ. ಅಂದರೆ ಪರೀಕ್ಷಿತ್ ರಾಜನ ಅವತಾರ ಆದ ಮೇಲೆ ಯುಧಿಷ್ಠಿರ ಬ್ರಾಹ್ಮಣರಿಗೆ ವಿಶೇಷವಾಗಿ ಸಂತರ್ಪಣೆಯನ್ನು ಮಾಡಿ ಜಾತಕರ್ಮಾದಿಗಳನ್ನ ಮಾಡ್ತಾ ಇದ್ದಾರೆ. ಆಗ ಬ್ರಾಹ್ಮಣರು ವಿಶೇಷವಾಗಿ ಅವರು ಪರೀಕ್ಷಿತ್ ರಾಜ ಹೇಗೆ ಇರ್ತಾನೆ ಅದರ ವಿವರವನ್ನ ನಾವು ನೋಡ್ತಾ ಇದ್ದೀವಿ. ಧನ್ವಿನಾಂ ಅಗ್ರಣೀರೇಷಃ ತುಲ್ಯಶ್ಚ ಅರ್ಜುನಯೋರ್ದ್ವಯೋಃ. ಧನುರ್ವಿದ್ಯೆಯಲ್ಲಿ ಅಂದ್ರೆ ಧನುಸ್ಸನ್ನು ಹಿಡಿದು ಬಾಣಗಳನ್ನ ಜೋಡಿಸಿ ಏನು ಯುದ್ಧ ಮಾಡ್ತಾರಲ್ಲ ಧನುರ್ವಿದ್ಯೆ, ಅದರಲ್ಲಿ ಇವನು ಅರ್ಜುನ, ಇಬ್ಬರು ಅರ್ಜುನರು ಇದ್ದಾರೆ. ಒಂದು ಅರ್ಜುನ ಪಾಂಡವರಲ್ಲಿ ಒಬ್ಬನಾದ ಕುಂತಿಪುತ್ರನಾದ ಅರ್ಜುನ, ಇನ್ನೊಬ್ಬ ಕಾರ್ತವೀರ್ಯ ಅರ್ಜುನ, ಅವರು ಕೂಡ ಹಿರಿಯರು, ಅವರಂತೆ ಇರ್ತಾನೆ ಅಂತ ಹೇಳ್ತಾರೆ. ಹುತಾಶ ಇವ ದುರ್ದರ್ಶಃ, ಸಹನೆ ಮಾಡ್ಲಿಕ್ಕೆ ಆಗದೇ ಇರೋದು. ಬೆಂಕಿ ಸುಟ್ರೆ ಸಹನೆ ಮಾಡ್ಲಿಕ್ಕೆ ಆಗ್ತದ? ಆಗೋದಿಲ್ಲ, ಕೂಡಲೇ ಕೈಯನ್ನು ಎತ್ತು ಬಿಡ್ತೀವಿ ನೋಡಿ. ಅದೇ ತರ ಅಗ್ನಿಯಂತೆ ದುಸ್ಸಹನಾಗಿ ಇರ್ತಾನೆ ಅಂತ ಹೇಳ್ತಾರೆ. ಸಮುದ್ರ ಇವ ದುಸ್ತರಹ, ಸಮುದ್ರದಂತ ಆಳವಾದ ವಿಚಾರ ಉಳ್ಳವನಾಗಿ ಇರ್ತಾನೆ. ಮತ್ತೆ ತನ್ನ ಕೀರ್ತಿಯನ್ನು ಕೂಡ ಎಲ್ಲ ಕಡೆ ಹರಡುತ್ತಾನೆ ಅಂತ ಅರ್ಥದಲ್ಲಿ ಬರುತ್ತದೆ. ಮೃಗೇಂದ್ರ ಇವ ವಿಕ್ರಾಂತ, ಸಿಂಹದಂತ ಪರಾಕ್ರಮ ಉಳ್ಳವ. ನಿಷೇವ್ಯೋ ಹಿಮವಾನಿವ, ಸಜ್ಜನರಿಗೆ ಹಿಮದಂತೆ ನೋಡಿ. ಸಜ್ಜನರೆಲ್ಲ ಬದರಿಯಲ್ಲಿ ಹೋಗಿ ಸೇವೆ ಮಾಡ್ತಾ ಇರ್ತಾರೆ ನೋಡಿ. ಅದೇ ರೀತಿಯಾಗಿ ಸಜ್ಜನರಿಗೆ ಹಿಮವಂತನಂತೆ ಇರ್ತಾನೆ, ಸಜ್ಜನರಿಗೆ ಒಳ್ಳೆ ಆಶ್ರಯವನ್ನು ಕೊಡ್ತಾನೆ ಅಂತ. ತಿತಿಕ್ಷು ವಸುದೇವಾಸೌ. ತಿತಿಕ್ಷು ಅಂದರೆ ಕ್ಷಮೆ. ಸಾಮಾನ್ಯವಾಗಿ ಕ್ಷಮೆ ಗುಣ ನಾವೆಲ್ಲಿ ಕಾಣಬಹುದು? ಭೂಮಿಯಲ್ಲಿ ಕಾಣಬಹುದು ನೋಡಿ. ಅದ್ರ ಮೇಲೆ ಓಡಾಡ್ತೀವಿ, ಅದ್ರ ಮೇಲೆ ಪಾದದಿಂದ ತುಳಿಯೋದು, ಹೊಲಸು ಮಾಡೋದು, ಎಲ್ಲವನ್ನು ಕೂಡ ನಾವು ಭೂಮಿ ಮೇಲೆ ಮಾಡೋದು. ಆದರೂ ಕೂಡ ಭೂಮಿಗೆ ಎಷ್ಟು ಕ್ಷಮೆ ಇದೆ ನೋಡಿ, ಸಹನೆ ಮಾಡ್ಕೊಂಡಿದ್ದಾಳೆ. ಅದರಂತೆ ಇವನು ಕೂಡ ಕ್ಷಮೆ ಉಳ್ಳವನಾಗಿ ಇರ್ತಾನೆ. ತಿತಿಕ್ಷು ವಸುಧೇವಾಸೌ ಸಹಿಷ್ಣು ಪಿತರಾವಿವ, ಸಹನಶೀಲತೆ, ಒಳ್ಳೆಯ ಸಹನೆ. ದುಷ್ಟರು ತಪ್ಪು ಮಾಡಿದರೂ ಕೂಡ, ಶತ್ರುಗಳು ನಮ್ಮನ್ನ ವಿರೋಧ ಮಾಡಿದರೂ ಕೂಡ ಸಹನದಿಂದ ಇರಬೇಕು, ಸಹನಶೀಲರಾಗಿ ಇರಬೇಕು. ಅವರ ತಂದೆಯರಂತೆ ಪಾಂಡವರಂತೆ ಇರ್ತಾನೆ ಅಂತ ಹೇಳ್ತಾರೆ. ಅಭಿಮನ್ಯುವಿನಂತೆ ಅಂತ ಒಟ್ಟು. ಪಿತಾಮಹ ಸಮಸ್ಸಾಮ್ಯೇ, ಪಾಂಡವರಂತೆ ಪಕ್ಷಪಾತ ಇಲ್ಲದೆ ಇದ್ದಾನೆ. ಅವರವರ ಯೋಗ್ಯತೆಯನ್ನು ನೋಡಿ ಶಿಕ್ಷಾದಿಗಳನ್ನು ಕೊಡ್ತಾನೆ, ಗೌರವವನ್ನು ಕೊಡ್ತಾನೆ ಅಂತ ಅರ್ಥ. ಪ್ರಸಾದೇ ಗಿರೀಶೋಪಮಃ, ಆಶು ಪ್ರಸಾದ, ಬೇಗ ಅನುಗ್ರಹ ಮಾಡತಕ್ಕವರು ರುದ್ರದೇವರು. ಸ್ವಲ್ಪ ಸ್ತೋತ್ರ ಮಾಡಿದ್ರು ಸಾಕು, ಅನುಗ್ರಹ ಮಾಡಿಬಿಡ್ತಾರೆ. ಆಶು ಪ್ರಸಾದ, ಬೇಗ ಪ್ರಸಾದ ಕೊಡುವವರು ರುದ್ರದೇವರು. ಅದಕ್ಕೆ ನೋಡಿ ದೈತ್ಯರೆಲ್ಲ ಅವರನ್ನೇ ಕುರಿತು ತಪಸ್ ಮಾಡೋದು, ರುದ್ರದೇವರನ್ನೇ ಕುರಿತು ತಪಸ್ ಮಾಡ್ತಾರೆ. ಬೇಗ ಪ್ರಸಾದ ಕೊಟ್ಟು ಬಿಡ್ತಾರೆ, ವರ ಕೊಟ್ಟು ಬಿಡ್ತಾರೆ. ಪ್ರಸಾದೆ. ಅದೇ ತರ ಪರೀಕ್ಷಿತ ರಾಜನು ಕೂಡ ಹೇಗಿರ್ತಾನೆ? ಸಜ್ಜನರಿಗೆ ಬೇಗ ಅನುಗ್ರಹ ಮಾಡಿಬಿಡ್ತಾನೆ, ರುದ್ರದೇವರಂತೆ. ಆಶ್ರಯ ಸರ್ವಭೂತಾನಾಂ ಯಥಾ ದೇವೋ ರಮಾಶ್ರಯ, ಎಲ್ಲಾ ಪ್ರಾಣಿಗಳಿಗೂ ಕೂಡ ಆಶ್ರಯ ಕೊಡುವವನಾಗಿರ್ತಾನೆ. ಹೇಗೆ ಪರಮಾತ್ಮ ಲಕ್ಷ್ಮೀಪತಿಯಾದ ನಾರಾಯಣ ಎಲ್ಲರಿಗೂ ಆಶ್ರಯವನ್ನು ಕೊಡ್ತಾನೋ, ಅದೇ ರೀತಿಯಾಗಿ ಇವನು ಕೂಡ ಎಲ್ಲರಿಗೂ ಆಶ್ರಯವನ್ನು ಕೊಡ್ತಾನೆ ಅಂತ ಅರ್ಥ. ಸರ್ವಸದ್ಗುಣ ಮಾಹಾತ್ಮ್ಯ ಏಷ ಕೃಷ್ಣಂ ಅನುವ್ರತಃ ರಂತಿದೇವ
ಇವೋದಾರೋ ಯಯಾತಿರಿವ ಧಾರ್ಮಿಕ ಸರ್ವ ಸದ್ಗುಣ ಮಾಹಾತ್ಮ್ಯ, ಎಲ್ಲಾ ಗುಣಗಳಿಂದ ತುಂಬಿದವನಾಗಿ ಇವನು ಕೃಷ್ಣನನ್ನು ಅನುಸರಿಸ್ತಾನೆ. ಇಲ್ಲಿ ಕೃಷ್ಣ ಶಬ್ದಕ್ಕೆ ಪರಮಾತ್ಮ ಅಂತನೂ ಒಂದು ಅರ್ಥ ಇದೆ, ಅರ್ಜುನ ಅಂತನೂ ಅರ್ಥ ಇದೆ. ಅವನನ್ನು ಅನುಸರಿಸಿ ಇರ್ತಾರೆ, ಅವರಂತೆ ಇರ್ತಾರೆ ಅಂತ ಬಿಟ್ಟು. ರಂತಿದೇವ ಇವ ಉದಾರ, ರಂತಿದೇವ ಅವರು ಚಂದ್ರವಂಶದಲ್ಲಿ ಒಂದು ರಾಜ, ಎಲ್ಲವನ್ನು ದಾನ ಮಾಡಿದವನು. ಅದೇ ರೀತಿಯಾಗಿ ಇವನು ಕೂಡ ಉದಾರ ಗುಣ ಉಳ್ಳವನಾಗಿ ದಾನಾದಿಗಳನ್ನು ಮಾಡ್ತಾನೆ. ಯಯಾತಿ, ಯಯಾತಿ ಅಂತೆ ಧಾರ್ಮಿಕನಾಗಿ ಇರ್ತಾನೆ, ಒಳ್ಳೆ ಧರ್ಮದಲ್ಲಿ ಆಸಕ್ತಿ ಉಳ್ಳವ ಯಯಾತಿ. ಅದೇ ತರ ಇವನು ಕೂಡ ಧಾರ್ಮಿಕನಾಗಿ ಇರ್ತಾನೆ. ಧೃತ್ಯಾಂ ಬಲಿ ಸಮಃ, ಧೈರ್ಯದಲ್ಲಿ ಬಲಿಚಕ್ರವರ್ತಿಯಂತೆ ಇರ್ತಾನೆ. ಕೃಷ್ಣೇ ಪ್ರಹ್ಲಾದೈವ ಸದ್ಗ್ರಹ, ನಿರ್ದುಷ್ಟವಾದ ಭಕ್ತಿಯನ್ನ ಪ್ರಹ್ಲಾದ ಹೇಗೆ ಮಾಡಿದನೋ ಅದೇ ರೀತಿಯಾಗಿ ಇವನು ಕೂಡ ಕೃಷ್ಣನಲ್ಲಿ ನಿರ್ದುಷ್ಟವಾದ ಭಕ್ತಿಯನ್ನ ಮಾಡ್ತಾನೆ. ಆಹರ್ತೈಷೋ ಅಶ್ವಮೇಧಾನ, ಅಶ್ವಮೇಧ ಮಾಡುವುದರಲ್ಲಿ ಆಹರ್ತರಂತೆ ಅವರೊಂದು ಗುಂಪು, ಅವರಂತೆ ಇರ್ತಾನೆ. ವೃದ್ಧಾನಾಂ ಪರ್ಯುಪಾಸಕ, ವೃದ್ಧರನ್ನು ಸೇವೆ ಮಾಡತಕ್ಕವನು, ಆ ರೀತಿಯಾಗಿ ಇರ್ತಾನೆ. ರಾಜರ್ಷೀನಾಂ ಜನಯಿತ, ಇನ್ನು ಅನೇಕ ರಾಜಋಷಿಗಳಿಗೆ ತಂದೆಯಾಗ್ತಾನೆ. ಜನಮೇಜಯ ಮುಂತಾದವರು ಇವನಿಗೆ ಮಕ್ಕಳಾಗಿ ಹುಟ್ಟುತ್ತಾರೆ. ನೋಡಿ, ಅದು ಒಂದು ವ್ಯಕ್ತಿಯನ್ನ ನಾವು ಪರಿಚಯ ಮಾಡಿಸ್ಕೋಬೇಕು ಅಂದ್ರೆ ಅವರ ಹಿರಿಯರು ಹೇಗಿದ್ರು, ಅವರ ಸಂತತಿ ಹೇಗಿರ್ತದೆ ಅಂತ ನೋಡಿ ನಾವು ನಿಶ್ಚಯ ಮಾಡಬಹುದು. ಗುರುಗಳು ಅಷ್ಟೇ. ಒಂದು ಗುರುಗಳ ಮಹಿಮೆಯನ್ನು ಹೇಳುವಾಗ ಅವರ ಗುರುಗಳು ಯಾರ್ಯಾರಾಗಿ ಇದ್ರು, ಅವರ ಶಿಷ್ಯರು ಯಾರ್ಯಾರಾಗಿದ್ರು ಅಂತ ನಾವು ಸಾಮಾನ್ಯ ಪರಿಚಯ ಮಾಡಿಸುವ ಕ್ರಮ. ಇಂಥವರು ಶಿಷ್ಯರಾಗಿ ಇದ್ದರು, ಇಂಥವರಿಗೆ ಗುರುಗಳಾಗಿದ್ರು, ಹಾಗೆ ಅಂತ ನಾವು ಹೇಳುವ ಕ್ರಮ. ಅದೇ ತರ ಒಂದು ವ್ಯಕ್ತಿಯನ್ನ ಪರಿಚಯ ಮಾಡಿಸುವಾಗಲೂ ಕೂಡ ಅವರ ಹಿರಿಯರು ಹೀಗೀಗೆ ಇದ್ರು, ಅವರ ಸಂತತಿ ಈ ರೀತಿಯಾಗಿ ಇದ್ರು ಅಂತ ಹೇಳೋದುಂಟು. ಅದೇ ರೀತಿಯಾಗಿ ಪರೀಕ್ಷಿತ ರಾಜನ ಸಂತತಿಯ ಬಗ್ಗೆ ಹೇಳುವಾಗಲೂ ಕೂಡ ಅವರೆಲ್ಲರೂ ಜನಮೇಜಯ ಮುಂತಾದವರು ಒಳ್ಳೆ ಜ್ಞಾನಿಗಳಾಗಿ ಇರ್ತಾರೆ. ಶಾಸ್ತ ಚೋತ್ಪಥಗಾಮಿನ, ಯಾರು ಶಿಕ್ಷೆ ತಪ್ಪು ಮಾಡ್ತಾರೆ, ಅಧರ್ಮ ಮಾರ್ಗದಲ್ಲಿ ನಡೀತಾರೆ, ಅವರಿಗೆ ಒಳ್ಳೆಯ ಶಾಸನವನ್ನ ಕೊಡ್ತಾ ಇದ್ದಾನೆ ಅಂತ. ಚೋತ್ಪಥಗಾಮಿನ ಅಂದ್ರೆ ಶಾಸ್ತ್ರ ವಿರುದ್ಧ ಮಾರ್ಗವರ್ತಿನಾಮ್ ಅಂತ ಅರ್ಥ. ಶಾಸ್ತ್ರ ವಿರುದ್ಧವಾಗಿ ಯಾರು ನಡೀತಾರೆ ಅವರನ್ನ ಶಾಸನ ಮಾಡುವವರಾಗಿ ಇರ್ತಾನೆ. ನಿಗೃಹೀತ ಕಲೇರೇಶ, ಕಲಿಯನ್ನ ನಿಗ್ರಹ ಮಾಡ್ತಾನೆ. ಭುವೋ ಧರ್ಮಸ್ಯ ಕಾರಣ, ಭೂಮಿಯಲ್ಲಿ ಆ ಒಂದು ಎತ್ತಿನ ಒಂದು ನಿಮಿತ್ತದಿಂದ ಇವನು ಕಲಿಯನ್ನ ನಿಗ್ರಹ ಮಾಡ್ತಾನೆ ಅಂತ ಹೇಳ್ತಾನೆ. ತಕ್ಷಕಾತ್ ಆತ್ಮನೋ ಮೃತ್ಯುಂ ದ್ವಿಜಪುತ್ರೋಪಸರ್ಜಿತಾತ್ ಪ್ರಪತ್ಸ್ಯತ ಉಪಶ್ರುತ್ಯ ಮುಕ್ತ ಸಂಘ ಪದಂ ಹರೇಹೇ. ತಕ್ಷಕಾತ್ ಆತ್ಮನೋ ಮೃತ್ಯುಂ, ಇಷ್ಟೆಲ್ಲ ಹೇಳಿ ಅವನ ಪರಾಕ್ರಮ ಹೇಳಿ ಅವನ ಸಂತತಿಯ ಬಗ್ಗೆ ಹೇಳಿ ಕೊನೆಯಲ್ಲಿ ಅವನ ಮೃತ್ಯು, ಈಗನೂ ಹುಟ್ಟಿದ್ದಾನೆ, ಜಾತಕರ್ಮ ಆಗ್ತಾ ಇದೆ. ಆ ಜ್ಯೋತಿಷ್ಯರು ಬ್ರಾಹ್ಮಣರು ಎಷ್ಟು ಚೆನ್ನಾಗಿ ಜ್ಯೋತಿಷ್ಯ ಬಲ್ಲವರು ಅಂದ್ರೆ ಇಡೀ ಬಯೋಡೇಟಾ ಕೊಟ್ಟು ಬಿಡ್ತಾರೆ ನೋಡಿ, ಯಾವಾಗ ಸಾಯ್ತಾನೆ ಅದನ್ನು ಹೇಳ್ಬಿಡ್ತಾರೆ. ತಕ್ಷಕದಿಂದ ಇವನ ಮೃತ್ಯು ಬರ್ಲಿಕ್ಕಿದೆ. ಹಾಗೆ ದ್ವಿಜಪುತ್ರೋಪಸರ್ಜಿತ, ಒಂದು ಬ್ರಾಹ್ಮಣನ ಪುತ್ರನ ಒಂದು ಶಾಪದಿಂದ ಇವನು ಆ ತಕ್ಷಕನಿಂದ ಸಾಯ್ತಾನೆ ಅಂತ ಅರ್ಥ. ಮುಂದೆ ಹಾಗೆ ಆಗ್ತದೆ ನೋಡಿ. ಪ್ರಪತ್ಸ್ಯತ ಉಪಶ್ರುತ್ಯ ಮುಕ್ತ ಸಂಘ, ಅದನ್ನ ಕೇಳಿ ಆ ಶಾಪದ ವಿಷಯವನ್ನು ಕೇಳಿ ಮುಕ್ತ ಸಂಘನಾಗಿ ಆ ಸಜ್ಜನರ ಸಂಘವನ್ನು ಪಡೆದು ಪರಮಾತ್ಮನ ಪಾದವನ್ನ ಸೇರ್ತಾನೆ ಅಂತ ಇಷ್ಟು ಹೇಳ್ತಾರೆ. ಜಿಜ್ಞಾಸಿತಾತ್ಮಯಾಥಾತ್ಮ್ಯೋ ಮುನೇರ್ವ್ಯಾಸಸುತಾದಸೌ ಹಿತ್ವೇದಂ ನೃಪಗಂಗಾಯಾಂ ಯಾಸ್ಯತ್ಯದ್ಧಾ ಕುತೋ ಭಯಂ. ವಿಚಾರಿತ ಆತ್ಮನಃ, ಪರಮಾತ್ಮನಃ ಶಾಪ ಬಂದ ಮೇಲೆ ಪರಮಾತ್ಮನನ್ನ ವಿಚಾರ ಮಾಡ್ತಾ, ಅಂದ್ರೆ ಪರಮಾತ್ಮನ ಕುರಿತಾದ ವಿಚಾರಗಳನ್ನೆಲ್ಲ ಕೇಳುತ್ತಾ, ವ್ಯಾಸಸುತಾತ್ ವೇದವ್ಯಾಸರ ಮಗನಾದ ಶುಕಾಚಾರ್ಯರಿಂದ ಪರತತ್ವ ಜ್ಞಾನವನ್ನ ಉಪದೇಶ ಪಡೆದು ಹಿತ್ವಾ ಇದಂ ನೃಪ, ಈ ಶರೀರವನ್ನ ಬಿಟ್ಟು ಗಂಗಾ ತೀರದಲ್ಲಿ ಯಾಸ್ಯತಿ ಅದ್ಧ ಅಕುತೋ ಭಯಂ, ಭಯ ಇಲ್ಲದೆ ಪರಮಾತ್ಮನ ಪಾದಕಮಲವನ್ನು ಸೇರ್ತಾನೆ ಅಂತ ಇಷ್ಟು ಹೇಳ್ತಾರೆ. ಇತರಾಜ್ಞ ಉಪಾದಿಶ್ಯ ವಿಪ್ರಾ ಜಾತಕ ಕೋವಿದಾಹ ಲಬ್ಧಾ ಪಚಿತಯ ಸರ್ವೇ ಪ್ರತಿಜಗ್ಮುಹು ಸ್ವಕಾಂಗೃಹಾನ್ ಇತಿ ರಾಜ್ಞೆ. ಈ ರೀತಿಯಾಗಿ ರಾಜನಿಗೆ ಉಪದೇಶ ಮಾಡಿ ವಿಪ್ರರು, ಜಾತಕ ಕೋವಿದರು,
ಸರಿಯಾಗಿ ಜಾತಕವನ್ನ ಬಲ್ಲರಾದ ಆ ಬ್ರಾಹ್ಮಣರು ಆ ಧರ್ಮರಾಜನಿಂದ ಪೂಜಿತನಾಗಿ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು ಅಂತ ಹೇಳ್ತಾರೆ. ಸ ಏಷ ಲೋಕೆ ವಿಖ್ಯಾತಃ ಪರೀಕ್ಷಿತಿತಿ ಯಃ ಪ್ರಭುಃ ಸರ್ಪದೃಷ್ಟಿ ಮನುಧ್ಯಾಯನ್ ಪರೀಕ್ಷೇತಿ ನರೇಶ್ವಿಹ. ಅವನೇ ಲೋಕದಲ್ಲಿ ಪರೀಕ್ಷಿತ ವಿಖ್ಯಾತನಾಗಿದ್ದ. ಯಾಕೆ ಹೇಳಿದ್ರು, ತಕ್ಷಕನಿಂದ ಇವನಿಗೆ ಮೃತ್ಯು ಬರ್ತದೆ ಹಾಗೆ ಅಂತ. ಅದರಿಂದ ಅವನು ಹುಟ್ಟಿದಾಗಿಂದಲೇ ಅವನಿಗೆ ಗೊತ್ತಾಗಿತ್ತು, ಯಾರು ಮನುಷ್ಯರು ಬಂದಾಗ ಇವನು ತಕ್ಷಕನ ಅಂತ ಪರೀಕ್ಷೆ ಮಾಡ್ತಾನೇ ಇದ್ದಾನೆ. ಅದರಿಂದ ಅವನಿಗೆ ಪರೀಕ್ಷಿತ್ ಅಂತ ಹೆಸರು ಕೂಡ ಬಂತು ಅಂತ ಹೇಳ್ತಾರೆ. ಈ ರೀತಿಯಾಗಿ ಪರೀಕ್ಷಿತನ ಜನ್ಮ ವೃತ್ತಾಂತವನ್ನ ಹೇಳ್ತಾರೆ. ಮುಂದನೇ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ